ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾನು ಥಿಕ್ ರೆಡ್ ಚಿಕನ್ ಗ್ರೇವಿನ ಮನೇಲಿ ಹೇಗೆ ಮಾಡೋದಂತ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಾಗಿ ಕಾಣ್ತಿದೆ. ಸೊ ಇದೇ ರೀತಿ ನೀವು ಮನೇಲಿ ಮಾಡ್ಕೋಬೇಕಂದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಲೆಟ್ಸ್ ಡೈವ್ ಟು ದ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಸೊ 1/4 kg ಚಿಕನ್ನು, ಮತ್ತು 2ರಿಂದ 3 ಸಣ್ಣಗೆ ಚಾಪ್ ಮಾಡ್ಕೊಂಡು ಟೊಮ್ಯಾಟೊ, ಸೊ 150 ಗ್ರಾಮ್ಸ್ ತುರಿದಿರೋ ಕೊಬ್ಬರಿ, ಒಂದು 2ರಿಂದ 3 ಕ್ಲೋಸ್ ಆಫ್ ಬೆಳ್ಳುಳ್ಳಿ, ಒಂದು 3ರಿಂದ 4 ಇಂಚು ಅಲ್ಲ, ಪ್ಲಸ್ 4ರಿಂದ 5 ಗೋಡಂಬಿ, ಪ್ಲಸ್ ಕಸಕಸೆ. ಇದನ್ನ ಸೋಕ್ ಮಾಡ್ಕೊಂಡು ಇಟ್ಕೋಬೇಕು, ಅಂದ್ರೆ ನೀರಲ್ಲಿ ನೆನೆಸಿಟ್ಕೋಬೇಕು. ಸೊ ಒಂದು ದೊಡ್ಡ ಬೌಲ್ ಆಫ್ ಕೊತ್ತಂಬರಿ. ಸೊ ಸ್ಪೈಸಸ್ ಮೇನ್ ಥಿಂಗು ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ. ನೆಕ್ಸ್ಟು ಸ್ವಲ್ಪ ಸೋಪು, ಜೀರಿಗೆ ಮತ್ತು ಪಲಾವ್ ಎಲೆ, ಇದು ಒಗ್ಗರಣೆಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 3ರಿಂದ 4 ದೊಡ್ಡ ಉಳ್ಳಾಗಡ್ಡಿನ ಸ್ಲೈಸ್ ಮಾಡ್ಕೋಬೇಕು, ಪ್ಲಸ್ ಹುಣಸೆ ರಸ, ಪ್ಲಸ್ 5ರಿಂದ 6 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪುಡಿ. ಸೊ ಇದೆಲ್ಲ ಈಗ ನಾನೀಗ ತೋರಿಸಿದಂಥ ಕಂಪ್ಲೀಟ್ ಮಸಾಲಾನ ಗ್ರೈಂಡ್ ಮಾಡಿ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಏನೇನು ಬೇಕಂದ್ರೆ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ನಾನು ಇದು ತೋರಿಸಿದ್ನಲ್ಲ, ಗೋಡಂಬಿ, ಕಸಕಸೆ, ಕೊತ್ತಂಬರಿ ಮತ್ತು ಈ ಸ್ಪೈಸಸ್ಸು. ಎಕ್ಸೆಪ್ಟ್ ಇದು ಬಿಟ್ಟು ಇನ್ನು ಈ ಭಾಗದಲ್ಲಿ ಅಂದರೆ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಗೋಡಂಬಿ, ಗೋಡಂಬಿ ಮತ್ತು ಕಸಕಸೆ, ಮತ್ತು ಒಂದು ಬೌಲ್ ಆಫ್ ಕೊತ್ತಂಬರಿ, ಪ್ಲಸ್ ಈ ಸ್ಪೈಸಸ್ಸು. ಇಷ್ಟೇ ನಾವು ಮಸಾಲಾನ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ನೋಡೋಣ ಪ್ರಾಸೆಸ್ ಹೆಂಗೆ ಮಾಡೋದಂತ. ಒಂದು 8ರಿಂದ 10 ಟೇಬಲ್ ಸ್ಪೂನು ಆಯಿಲ್. ಸ್ವಲ್ಪ ಚಿಕನ್ಗೆ ಅಥವಾ ನಾನ್ ವೆಜ್ ವೆರೈಟೀಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ, ಕುಕ್ಕಿಂಗ್ ಆಯಿಲು. ಸೊ ನಿಮಗೆ ಎಷ್ಟು ಹೊಡಿತೀರ ಅಷ್ಟು ಅಕ್ಕಿಯಿಂದ ಚಿಕನ್ ಮಾಡ್ಬೋದು. ಸೊ ಇವಾಗ ಎಣ್ಣೆ ಸರಿ ಕಾದೈತೆ. ನಾನು ಅವಾಗಲೇ ತೋರಿಸಿದ್ನಲ್ಲ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಪು ಅಂದರೆ ಸೋಂಪು, ಇದು ಹಾಕಿದ ತಕ್ಷಣವೇ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಡೋಣ. ಸೊ ಇವಾಗ ಮೇನ್ ಥಿಂಗ್ ಏನಂದರೆ, ನಾನ್ ವೆಜ್ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರಬೇಕಂದ್ರೆ ಈ ಆನಿಯನ್ಸು ಬ್ರೌನಿಷ್ ಕಲರಾಗೆ ಟರ್ನ್ ಆಗಬೇಕು, ಅವಾಗೇ ನಾವು ಚಿಕನ್ ಆ್ಯಡ್ ಮಾಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು ಆನಿಯನ್ಸ್ ಫುಲ್ಲು ರೆಡ್ಡಿಶ್ ಕಲರಾಗಿ ಟರ್ನ್ ಆಗೈತಿ. ಈ ಟೈಮಲ್ಲಿ ನಾವು ಚಿಕನ್ ತೊಳಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡೋಣ. ಸೊ ಇವಾಗ ಚಿಕನ್ ಹಾಕಿದ ತಕ್ಷಣ 1 ಟೇಬಲ್ ಸ್ಪೂನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅಟ್ ದ ಸೇಮ್ ಟೈಮು ಅರಿಶಿನ ಪುಡಿ 1 ಟೇಬಲ್ ಸ್ಪೂನು. ಸೊ ಎದಕ್ಕೆ ಇವಾಗೆ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡಬೇಕಂದ್ರೆ, ಉಪ್ಪು ಏನು ಮಾಡುತ್ತೆ, ಚಿಕನ್ ಒಳಗಿರೋ ನೀರೆಲ್ಲ ಹೊರಗಡೆ ತೊಗೊಂಬಂದು, ಅಂದರೆ ಸೈನ್ಸಲ್ಲಿ ಒಂದು ಪ್ರಾಸೆಸ್ ಇದೆ ಆಸ್ಮಾಸಿಸ್ ಅಂತ, ಆ ಆಸ್ಮಾಸಿಸ್ ಪ್ರಕಾರ ಸೊ ಚಿಕನ್ ಒಳಗಿರೋ ಎಲ್ಲ ನೀರಿನ ಅಂಶ ಎಲ್ಲ ಹೊರಗೆ ಹಾಕುತ್ತೆ. ಅರಿಶಿನ ಪುಡಿ ಏನು ಮಾಡುತ್ತೆ ಅಂದರೆ, ಚಿಕನ್ ಒಳಗಡೆ ಏನಾದರೂ ಬ್ಯಾಕ್ಟೀರಿಯಾಸು ಅದೇ ಇದ್ದರೆ ಇದೇ ಮೂಮೆಂಟಲ್ಲಿ ಕಂಪ್ಲೀಟ್ ಎಲ್ಲ ಸಾಕ್ಬಿಡುತ್ತೆ. ಸೊ ಹಂಗಾಗಿ ಈ ಮೂಮೆಂಟಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಬೆನ್ಸ್ಕೋಬೇಕು. ಸೊ ತುಂಬ ಜನ ಏನು ಮಾಡ್ಬಿಡ್ತಾರಂದ್ರೆ, ಹಿಂಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ ತಕ್ಷಣ ಮೇಲೆ ಪಾತ್ರೆ ಮುಚ್ಚಿಬಿಡ್ತಾರೆ. ಸೊ ಆ್ಯಕ್ಚುಲಿ ಅದು ಮುಚ್ಚಬಾರ್ದು. ನಾವು ಇದು ಉಪ್ಪು ಹಾಕಿದ ಉದ್ದೇಶನೇ ನೀರಿನ ಅಂಶ ಹೋಗ್ಬೇಕಂತ. ಮುಚ್ಚಿಬಿಟ್ರೆ ಆ ನೀರು ಹಂಗೆ ಇರ್ತೈತಿ. ಸೊ ಕಂಪ್ಲೀಟಾಗಿ ಅದು ಆವಿಯಾಗಿ ಹೋಗಲ್ಲ. ಪ್ಲಸ್ ನಮಗೆ ಏನಾದರೂ ಚಿಕನ್ ಒಳಗೆ ಟಾಕ್ಸಿನ್ಸ್ ಇದ್ದರೆ ಅದರೊಳಗೆ ಉಳ್ಕೊಂಡ್ಬಿಡ್ತವೆ. ಸೊ ಹಂಗಾಗಿ ನಾವು ಈ ಥರ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ ಮೇಲೆ ಇದೇ ಥರ ಓಪನ್ನಾಗಿ ಇಡಬೇಕು, ಲಿಡ್ನ ಮುಚ್ಚಬಾರ್ದು. ಸೊ ಆಮೇಲೆ ನಾವು ಮಸಾಲೆ ಹಾಕೋದು. ಸೊ ಇವಾಗ ನೀವು ನೋಡ್ತಿರ್ಬೋದು ಚಿಕನ್ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಅದರ ನೀರೆಲ್ಲ ಬಿಟ್ಕೊಂಡು ಒಂದು 1/2% ಆಲ್ರೆಡಿ ಚಿಕನ್ ಬೆಂದೋಗೈತೆ. ಸೊ ಈ ಟೈಮಾಗೆ ನಿಮಗೆ ಯಾವ್ದು ಖಾರ ಪುಡಿ ಇರುತ್ತೋ, ನಾವೀಗ ನನ್ನ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಐತಿ, ಅದನ್ನ ಹಾಕಕತ್ತೀನಿ 1 ಬೌಲು. ಸೊ ಇವಾಗ ಖಾರ ಪುಡಿ ಹಾಕಿದ್ಮೇಲೆ ನೀವು ನೋಡ್ತಿರ್ಬೋದು ಖಾರ ಪುಡಿ ಎಣ್ಣೆ ಒಳಗೆ ಸರಿಗೆ ಬೆನಿಬೇಕು, ಇಲ್ಲ ಅಂದ್ರೆ ಬಾಯಿಗೆ ಉರಿತೈತಿ, ನಾಳೆ ಬೆಳಿಗ್ಗೆ ಉರಿತೈತಿ.
ಸೊ ಇವಾಗ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಾಗಿ ಇವಾಗೆ ತಿನ್ನಂಗೆ ಅನಿಸ್ತದೆ ಚಿಕನ್. ಖಾರ ಪುಡಿ ಒಳಗಡೆ ಚೆನ್ನಾಗಿ ಬೆನೀತಿದೆ. ಈ ಮೂಮೆಂಟ್ ಒಳಗಡೆ ನಾವು ಆವಾಗಲೂ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡಬೇಕು. ಸೊ ಇವಾಗ ನಾನು ಮಸಾಲೆ ಆ್ಯಡ್ ಮಾಡಕತ್ತೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಮಸಾಲೆನೇ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಚಿಕನ್ ಸರಿ ಕುದಿತೈತೆ. ಈ ಮೂಮೆಂಟಾಗೆ ಹುಣಸೆ ರಸ ಹಾಕ್ಬೇಕು. ಸೊ ಇದು ಕಲರ್ನ ಎನ್ಹಾನ್ಸ್ ಮಾಡ್ತೈತೆ. ಪ್ಲಸ್ ಸ್ವಲ್ಪ ಹುಳಿ ನಮಗೆ ಜಾಸ್ತಿ ಬೇಕಂದ್ರೆ ನಾವು ಹುಣಸೆ ರಸ ಹಾಕ್ಕೋಬೋದು. ಸೊ ಇದು ಮಸಾಲೆ ಎಲ್ಲಿ ತನಕ ಬಾಯ್ಲ್ ಆಗಬೇಕಂದ್ರೆ ಈ ಥರ ಎಣ್ಣೆ ಮೇಲ್ಗಡೆ ಬರಬೇಕು. ಸೊ ಅವಾಗ ಅದು ಇಂಡಿಕೇಶನ್ನು ಮಸಾಲೆ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದಿದೆ ಅಂತ. ಅದ್ರ ಫ್ಲೇವರ್ ಎಲ್ಲ ಚಿಕನಾಗೆಲ್ಲ ಅಬ್ಸರ್ವ್ ಆಗಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಮೂಮೆಂಟಾಗೆ ನಾವು ಫೈನಾಗಿ ಚಿಕನ್ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಸಾರಿ ಚಿಕನ್ ಅಲ್ಲ ಟೊಮ್ಯಾಟೋಸು, ಇವಾಗ ಆ್ಯಡ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಚಿಕನ್ ಬಾಯ್ಲ್ ಆಗ್ತಿದೆ ಮಸಾಲೆ ಒಳಗಡೆ. ಈ ಮೂಮೆಂಟಾಗಿ ನಾವು ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಸೊ ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಮನೆಗೆ 10 ಜನ ಇದ್ದರೆ ಜಾಸ್ತಿ ನೀರು ಹಾಕ್ಕೋಬೋದು, 5 ಜನ ಇದ್ದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ನೀರು ಹಾಕಿದ್ಮೇಲೆ ಕಸ್ತೂರಿ ಮೆಂತ್ಯ ಆ್ಯಡ್ ಮಾಡಬೇಕು. ಸೊ ಇದೇ ನಾನ್ ವೆಜ್ಜಿಗೆ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ. ಇದನ್ನು ಮಿಸ್ ಮಾಡದೆ ಹಾಕಿ. ಇದು ಹಾಕಿದ್ಮೇಲೆ ನೀವು ಲಿಡ್ ಮುಚ್ಚಿ ನಿಮ್ಗೆ ಎಷ್ಟು ವಿಜಿಲ್ ಬೇಕು ಅಂದರೆ, ನಿಮ್ಗೆ ಸಾಫ್ಟ್ ಬೇಕಾದರೆ 3 ಇಂದ 4 ವಿಜಿಲು, ಸ್ವಲ್ಪ ಚಿಕನ್ ಹಾರ್ಡ್ ಪೀಸಸ್ ಬೇಕಂದ್ರೆ ನಿಮ್ಗೆ 2 ವಿಜಿಲ್ ಆದರೆ ಸಾಕಾಗುತ್ತೆ. ಸೊ ಈಗ ಲಿಡ್ ಮುಚ್ಚಿ ಆಯಿತು. 2 ರಿಂದ 3 ವಿಜಿಲ್ ಆದಮೇಲೆ ತೆಗೆದು ನೋಡೋಣ ಹೆಂಗಾಗೈತೆ ಅಂತ. ಸೊ ಇವಾಗ ನೀವು ನೋಡ್ತಿರ್ಬೋದು 2 ವಿಜಿಲ್ ಆದಮೇಲೆ ಗ್ರೇವಿ ಯಾವ ರೀತಿ ರೆಡಿ ಆಗಿದೆ ಅಂತ. ಈ ಮೂಮೆಂಟಲ್ಲಿ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಸೊ ಫೈನಲ್ ಆಗಿ ಸರ್ವಿಂಗ್ ಬೌಲಿಗೆ ರೆಡಿ ಆಗಿದೆ. ಸೊ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ, ಪ್ಲಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಇವತ್ತಿಂದು ಚಿಕನ್ ಥಿಕ್ ಗ್ರೇವಿ ರೆಸಿಪಿ. ಹ್ಯಾವ್ ನೈಸ್ ಡೇ. ಬಾಯ್.